ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಏನು ಹೇಳ್ತಾರೆ, ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅವಾಗೂ ಅವರು ಕಾಂಗ್ರೆಸ್ ಅಂದರೆ ಅಡ್ಡಮತದಾನನೇ, ಅದಕ್ಕೆ ಅವ್ರ ಅಡ್ಡೇನೆ ಹಂಗೆ, ನಾವೇನು ಮಾಡೋಕ್ಕಾಗಲ್ಲ. ನಾವು JDS ಗೆಲ್ಲಿ ಅಂತ ಆಸೆ ಪಡ್ತೀವಿ. ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾರೆ ಅಡ್ಡ ಮತದಾನದಿಂದ ನಾವು ಗೆದ್ದು ಬಿಡ್ತೀವಿ ಅಂತ. ಯಾವಾಗಲೂ ಅವರು ಅಡ್ಡದಾರಿ ತಾನೆ ಕಾಂಗ್ರೆಸ್ದು. ಅವರು ನೇರವಾದ ದಾರಿಯಲ್ಲಿ ಯಾವತ್ತೂ ಬರೋದಿಲ್ಲ, ಎಲ್ಲ ಅಡ್ಡದಾರಿ ಹಿಡದೆ ಅವ್ರು ಆಗ್ತಿರೋದು. ಅದರಿಂದಾಗಿ ನಮ್ಮ ತೊಂದರೆ ಏನಿಲ್ಲ, ನಮ್ಮ ಗೆಲುವನ್ನು ನಾವು ಪಡ್ಕೊಳ್ತೇವೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ, ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಏನು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನೆಲ್ಲ ನನ್ನ ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ ಒಂದೆರಡು ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದ್ದೆ. ಹೀಗೆ ಯಾವ ತಂತ್ರಗಾರಿಕೆನೂ ಮಾಡಿಲ್ಲ ಅನ್ನುವಂಥದ್ದೇ ಒಂದು ರೀತಿಯ ತಂತ್ರಗಾರಿಕೆ ಆಗಿರುತ್ತೆ. ಇಲ್ಲಿ ಇವತ್ತು ಮೊದಲ ಮತದಾನದಲ್ಲಿ ಭಾಗಿಯಾದಂಥವ್ರು ಎಲ್ರಿಗಿಂತ ಮೊದಲು ನೋಡಿ, ರೆಸಾರ್ಟ್ಗಳಲ್ಲಿ ಇದ್ರು, ಹೋಟೆಲ್ಗಳಲ್ಲಿ ಸ್ಟೇ ಮಾಡಿದ್ರು, ರಾತ್ರಿ ಶಾಸಕಾಂಗ ಪಕ್ಷಗಳ ಸಭೆಗಳನ್ನು ನಡೆಸಿದಂಥವ್ರು ಇದ್ರು. ಇವರೆಲ್ಲರೂ ಕೂಡ ಜೊತೆಯಲ್ಲಿ ಬಂದು ಗುಂಪಾಗಿ ಮತ ಹಾಕೋದಿಕ್ಕೆ ಯೋಚನೆ ಮಾಡ್ತಾ ಇದ್ರೆ GT ದೇವೇಗೌಡರು ಹೆಗಲ ಮೇಲೆ ಟವಲ್ ಹಾಕೊಂಡು ಬಂದು ಮೊದಲ ಮತವನ್ನು ಚಲಾಯಿಸಿದ್ದಾರೆ. ಎಲ್ರಿಗಿಂತ ಮೊದಲು ಬಂದು ಮತ ಚಲಾಯಿಸಿದಂಥ GT ದೇವೇಗೌಡರು ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ ಅಂತ GT ದೇವೇಗೌಡರು ಹೇಳಿದ್ದಾರೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ. ಅಫ್ಕೋರ್ಸ್ ಇದು ಸೀಕ್ರೆಟ್ ಬ್ಯಾಲೆಟ್, ಇದು ಗೌಪ್ಯ ಮತದಾನ ಪದ್ಧತಿ ಇಲ್ಲಿರುವಂಥದ್ದು. ಗೌಪ್ಯ ಮತದಾನದಲ್ಲಿ ಆತ್ಮಸಾಕ್ಷಿಗೆ ಪೂರಕವಾಗಿ ಓಟ್ ಹಾಕಬೇಕು. ಯಾರಿಗೆ ಓಟ್ ಹಾಕಿದ್ದೀವಿ ಅಂತ ಹೇಳೋದಕ್ಕೆ ಅವಕಾಶಗಳು ಇಲ್ಲ. ಆದರೆ ಅಡ್ಡ ಮತದಾನ ಮಾಡಿದರೆ ಸಾಬೀತು ಮಾಡಲಿ. ನಾನೊಂದು ವೇಳೆ ಏನಾದರೂ ಅಡ್ಡ ಮತದಾನ ಮಾಡಿದ್ದೀನಿ ಅಂತೇಳಿ ಆದರೆ ಅದನ್ನು ಸಾಬೀತು ಮಾಡಿ ಅಂತ GT ದೇವೇಗೌಡರು ಸವಾಲಿಸಿದ್ದಾರೆ. ಹಾಗಾಗಿ ಸವಾಲಿಸಿದ್ದಾರೆ ಅಂದರೆ ಇನ್ ಕೇಸ್ ಅವರೇನಾದರೂ ನಿಜಕ್ಕೂ ಅವರ ಆತ್ಮಸಾಕ್ಷಿಯ ಪ್ರಕಾರವಾಗಿ ಓಟ್ ಹಾಕಿ ಅದು ಅವರ ಆತ್ಮದಲ್ಲಿ JDS ಬೇಡ ಅಂಥೇಳಿ ಏನಾದರೂ ಬಂದು JDS ಅಭ್ಯರ್ಥಿ ಸರಿ ಇಲ್ಲ, ಹಾಗಾಗಿ ಈ ಅಭ್ಯರ್ಥಿಗೆ ಹಾಕೋಣ ಅಂಥೇಳಿ ಬೇರೆ ಯಾರಿಗಾದ್ರೂ ಓಟ್ ಹಾಕಿದ್ರು ಅಂತಲೇ ಅಂತ ಇಟ್ಕೊಳ್ಳೋಣ. ಅದು GT ದೇವೇಗೌಡರೇ ಹಾಕಿದ್ದಾರೆ ನೀನು ಗ್ಯಾರಂಟಿ. ಉಳಿದ 18 ಜನರ ಮೇಲೆ ಯಾಕೆ ಅನುಮಾನ ಬರೋದಿಲ್ವಾ JDSನಲ್ಲಿರುವ? GT ದೇವೇಗೌಡರು ಏನು ಮಾಡಿದ್ದಾರೆ ಅನ್ನೋ ಟೆನ್ಷನ್ನಲ್ಲಿ JDSನ ಅಭ್ಯರ್ಥಿ ಇದ್ದೇ ಇದ್ದಾರೆ. ಯಾಕಂದರೆ ಅವರು ಎಲ್ಲರಿಗಿಂತ ಮೊದಲು ಬಂದು ಓಟ್ ಹಾಕಿದ್ದಾರೆ, ಪಕ್ಷದ ನಾಯಕರ ಜೊತೆಗೆ ಬಂದಿಲ್ಲ. ಅದಾದ ಮೇಲೂ ಕೂಡ ಯಾರ ಸಂಪರ್ಕಕ್ಕೆ ಅವರು ಸಿಗಲಿಲ್ಲ. ಹೀಗಾಗಿ ಅವರು ಏನು ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇದ್ದೇ ಇತ್ತು. ಹಾಗಿದ್ದರೂ GT ದೇವೇಗೌಡರು ಮಾತನಾಡಿದ್ದಾರೆ. ಆಗ ಅವ್ರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅವ್ರ ಆತ್ಮಸಾಕ್ಷಿಗಳು ಮಾಡ್ತಕ್ಕಂಥ ಒಂದು ಮತದಾನ, ಅವರು ಸೀಕ್ರೆಟ್ ಓಟ್ ಹಾಕ್ತಕ್ಕಂಥದ್ದು ಒಂದು ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಹೀಗೆ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು GT ದೇವೇಗೌಡರು ಹೇಳಿದ್ದಾರೆ. GT ದೇವೇಗೌಡರ ಪರವಾಗಿಯೂ ದಳಪತಿಗಳು ಮಾತನಾಡಿದ್ದಾರೆ, ದಳದ ಶಾಸಕರು ಮಾತನಾಡಿದ್ದಾರೆ. ತೋರಿಸ್ತೀನಿ. ನನ್ನ ಪ್ರಕಾರ ಆತ್ಮಸಾಕ್ಷಿ ಪ್ರಕಾರ 18 ಕೂಡ JDSಗೆ ಬಿದ್ದಿದೆ. BJPಯ ಎಕ್ಸ್ಟ್ರಾ ವೋಟ್ಸ್ ಏನಿದೆ ಅದು ನಮ್ಮ ಪರವಾಗಿ ಬರ್ತದೆ. ನಾವು 24ರಿಂದ 25 ವೋಟು ಫಸ್ಟ್ ಪ್ರಿಫರೆನ್ಸಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಅದಾದಮೇಲೆ ಸೆಕೆಂಡ್ಸಲ್ಲಿ ಏನೇನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಥಿಂಕ್. ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆಯಲ್ಲಿ ಉದ್ಭವಿಸ್ತು ಅಂತ ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು JDS ಪಕ್ಷಕ್ಕೆ ಮತದಾನ ಮಾಡಿ. ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. 2028ಕ್ಕೆ ನೋಡ ನಡೀರಿ. ನನಗೆ ಗೊತ್ತಿಲ್ಲ. ನಾನು ಏಕೆಂದ್ರೆ ತಡೀರಿ, 2000 ಹಿಂದೆ ಲಾಸ್ಟ್ ಇಯರು ಏನು ನಡೀತು. ನಾನು ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರನವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನ ಕುಮಾರನವರು ಟ್ರಯಲ್ ಬೇಸಿಸ್ ಮಾಡೋರು. ಕುಮಾರನಂತ ದೇವೇಗೌಡರ ಥರ ರಾಜಕೀಯ ಕಲೆ ಜಾಸ್ತಿ ಆಯ್ತು ನಡೆದಿ. ಹಾಗೆ ನಡೀರಿ 2028ಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳಿಕೊಂಡು ರೇವಣ್ಣ ಅವರು ಹೇಳಿದ್ದಾರೆ. ರೇವಣ್ಣ ಅವರು 2028ಕ್ಕೆ ಹೋಗಿದ್ದಾರೆ, 26ರನ್ನ ಬಿಟ್ಬಿಟ್ಟಿದ್ದಾರೆ ಅವರು.
GTD ಓಟು BJPಯ ಪ್ಲಾನ್ ಉಲ್ಟಾ ಮಾಡಿದೆ. GT ದೇವೇಗೌಡರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಧಾನಸೌಧದ ಪಡಸಾಲೆಯಲ್ಲಂತೂ ಬಹಳ ಜೋರಾದಂತಹ ಚರ್ಚೆಗಳು ನಡೆದಿದ್ದಾವೆ. ಯಾಕಂದರೆ ಅವರು ಸಪ್ರೇಟ್ ಆಗಿ ಬಂದು ಓಟ್ ಹಾಕಿ ಹೋಗಿದ್ದಾರೆ. ಅವರ ಸ್ಟೇಟ್ಮೆಂಟನ್ನು ನೋಡಿದಾಗ ಇಲ್ಲ ಕುಮಾರಸ್ವಾಮಿ ನೋಡ್ಕೊತಾರೆ, ಗೋವಿಂದರಾಜ್ ಗೆಲ್ತಾರೆ ಅನ್ನೋಂಥ ಮಾತುಗಳನ್ನೆಲ್ಲ ಬಂದಿರೋದ್ರಿಂದ ಅವರು JDSಗೆ ಓಟ್ ಹಾಕಿರಬಹುದು. ಆದರೆ ಅವರು ಮತದಾನ ಮಾಡಿ ಹೋದ ನಂತರ, ಯಾಕಂದರೆ ಅದು ಗೌಪ್ಯ ಮತದಾನ ಆಗಿರೋದ್ರಿಂದಾಗಿ GTD ಮತದಾನದ ಬಳಿಕ BJPಯವರ ಪ್ಲಾನ್ ಚೇಂಜ್ ಆಗಿದೆ. ನೋಡಿ, ಒಂದೇ ಒಂದು ಓಟಿಂದಾಗಿ ಇನ್ನೊಂದು ಸ್ಟ್ರಾಟಜಿನೇ ಬದಲಾಗಿ ಹೋಗಿದೆ. ಇಲ್ಲಿ ಹೇಗೆ ಮೊದಲು ತಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 29 ಓಟ್ಗಳನ್ನು ಹಾಕಿಸ್ಕೊಳ್ಬೇಕು ಅಂತೇಳಿ BJPಯವರು ಯೋಚನೆಯನ್ನು ಮಾಡ್ಕೊಂಡಿದ್ರು, ಪ್ಲಾನನ್ನು ಮಾಡ್ಕೊಂಡಿದ್ರು. 29 ಓಟನ್ನು ನಮ್ಮವ್ರಿಗೆ ಹಾಕಿಸ್ಕೊಳ್ಳೋದು, ಅಲ್ಲಿಗೆ 58 ಓಟ್ ಆಗುತ್ತೆ. ಉಳಿದ 4 ಓಟುಗಳು ಪ್ಲಸ್ 2 ಓಟು, ಒಟ್ಟು 6 ಓಟ್ಗಳು ಇವು ನೇರವಾಗಿ JDSಗೆ ಶಿಫ್ಟ್ ಆಗುತ್ತೆ. JDS 24 ಓಟು ಪಡ್ಕೊಳ್ಳುತ್ತೆ ಅಂತೇಳಿ. ಹೇಗಿದ್ರು JDS ಮತಗಳು ಕಡಿಮೆ ಆಗುತ್ತೆ, ಅಂದರೆ GT ದೇವೇಗೌಡರ ಓಟ್ ಮೈನಸ್ ಆಯಿತು ಅಂತ ಹೇಳಿದ್ರೆ ಹೇಗಿದ್ರು JDSನ ಓಟ್ ಮೈನಸ್ ಆಗುತ್ತೆ. ಹೀಗಿರುವಾಗ 29 ಬದಲು 30 ಓಟ್ಗಳನ್ನೇ ನಮ್ಮ ಅಭ್ಯರ್ಥಿಗಳಿಗೆ ಹಾಕಿಸ್ಕೊಳ್ಳೋಣ, ಹೇಗೂ ಅವರು ಗೆಲ್ಲೋದಿಲ್ಲ, ಮತ್ತಿನ್ಯಾಕೆ ನಮ್ಮ ಅಭ್ಯರ್ಥಿಯ ಬದಲಿಗೆ ಬೇರೆ ಅಭ್ಯರ್ಥಿಗೆ ಓಟ್ ಹಾಕಬೇಕು, JDSಗೆ ಯಾಕೆ ಓಟ್ ಹಾಕಬೇಕು, ಇದು BJPಯವರ ಸೀಮಿತ ಯೋಚನೆ ಆಗಿತ್ತು. ಹೀಗಾಗಿ 29 ಬದಲು 30 ಮತಗಳನ್ನು BJPಯವರು ಹಾಕಿಸ್ಕೊಂಡಿದ್ದಾರೆ ತಮ್ಮ ಅಭ್ಯರ್ಥಿಗಳಿಗೆ. 30 ಶಾಸಕರುಗಳನ್ನು ಅಲಾಟ್ ಮಾಡಿದ್ದಾರೆ. ನೀವು ನೇರವಾಗಿ ಇವ್ರಿಗೆ ಹಾಕಿ. ಎರಡನೇ ಪ್ರಿಫರೆನ್ಸ್ ವೋಟನ್ನು, ಅಂದರೆ ನಿಮ್ಮ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟನ್ನು ನೀವು JDSಗೆ ಹಾಕಿ ಅಂತೇಳಿ, ಅಂದರೆ 60 ಮಂದಿಯೂ ಕೂಡ ತಮ್ಮ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟನ್ನು JDSಗೆ ಹಾಕುವಂತಹ ಯೋಚನೆಯನ್ನು ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ಕೇಸರಿ ಪಡೆಯ ಪಾಲಿಗೆ ಕೆಂಡ ಆದಂಥವರು ಯತ್ನಾಳ್. ನೋಡಿ, ಉಚ್ಚಾಟನೆ ಆದಮೇಲೆ ಇಂತಹ ಚುನಾವಣೆಗಳು ಬರ್ತಾವಲ್ಲ, ಇದು ಬಹಳ ಮಹತ್ವ ಆಗುತ್ತೆ ಮತ್ತು ಬಹಳ ಗೌರವವನ್ನು ತಂದುಕೊಡ್ಬಿಡುತ್ತೆ ಈ ಉಚ್ಚಾಟಿತ ಶಾಸಕರುಗಳಿಗೂ ಕೂಡ. ಯಾಕಂದರೆ ಪಕ್ಷದಿಂದೇನೋ ಅವರು ಉಚ್ಚಾಟನೆ ಮಾಡಿರ್ಬೋದು, ಆದರೆ ಪಕ್ಷವನ್ನು ಗೆಲ್ಲಿಸಬೇಕಾದಂಥ ಸಂದರ್ಭ ಅಥವಾ ಪಕ್ಷದ ತಂತ್ರಗಾರಿಕೆ ಪೂರಕವಾಗಿರಬೇಕಾದ ಸಂದರ್ಭದಲ್ಲಿ ಅಂಥವರು ಕೂಡ ತಮ್ಮ ಜೊತೆಗಿದ್ದರೆ ಚೆನ್ನ ಅಂತ ಹೇಳಿ ಸರ್ಕಾರಗಳು ಅಥವಾ ಪಕ್ಷಗಳು ಯೋಚನೆ ಮಾಡ್ತವೆ. BJPಯವರು ಇಬ್ಬರು ಉಚ್ಚಾಟಿತ ಶಾಸಕರ ಮೇಲಿನ ಆಸೆಯನ್ನು ಸಂಪೂರ್ಣ ಬಿಟ್ಟುಬಿಟ್ಟಿದ್ದಾರೆ. ಮತ್ತು ಆ ಇಬ್ಬರು ಶಾಸಕರು ಕೂಡ ಆಲ್ರೆಡಿ ಅವರು ಕಾಂಗ್ರೆಸ್ ಜೊತೆಗೆ ಓಡಾಡ್ತಾ ಇರ್ತಾರೆ ಹೊರತು ಅವರೆಲ್ಲೂ BJPಯವರ ಜೊತೆಗೆ ಓಡಾಡ್ತಾ ಇರೋದಿಲ್ಲ. ಯತ್ನಾಳ್ರು ಹಾಗಲ್ಲ, BJPಯವರಿಗೂ ಬೈತಾರೆ, ಕಾಂಗ್ರೆಸ್ಗೂ ಬೈತಾರೆ, ಕಾಂಗ್ರೆಸ್ಗೆ ಪೂರ್ತಿಯಾಗಿ ಬೈತಾರೆ, BJPಯಲ್ಲಿ ಆಯ್ದ ವ್ಯಕ್ತಿಗಳಿಗೆ ಬೈತಾ ಇರ್ತಾರೆ. ಹೀಗಾಗಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮನವೊಲಿಕೆಯ ಸರ್ಕಸ್ ಇವತ್ತು ನಡೀತು. ಅವ್ರನ್ನ ಅವರ ಪಕ್ಷದ ನಾಯಕರುಗಳು ನೋಡಿ ಅವ್ರ ಜೊತೆಗೆ ರೆಬೆಲ್ ಸಭೆಗಳನ್ನು ನಡೆಸಿದಾಗಲೂ ಕೂಡ ಕೂತ್ಕೊಳ್ತಾ ಇರ್ತಿದ್ರು. ಆ ಶಾಸಕರು ಕೂಡ BP ಹರೀಶ್ ಅವರು ಕೂಡ ಅಲ್ಲಿದ್ದರು. ಅಶೋಕ್ ಅವ್ರನ್ನ ಭೇಟಿಯಾಗೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಕಚೇರಿಯಲ್ಲಿ ಒಂದು ಸಂಧಾನ ಸಭೆಯ ರೀತಿಯಲ್ಲೂ ಕೂಡ ನಡೆಸಲಾಯಿತು. ಅಶೋಕ್ ಅವ್ರ ಜೊತೆಗೆ ಯತ್ನಾಳ್ರು ಕೂತ್ಕೊಂಡು ಮಾತನಾಡಿದ್ದಾರೆ. ಮೊದಲ ಪ್ರಾಶಸ್ತ್ಯದ ಮತವನ್ನು JDS ಅಭ್ಯರ್ಥಿಗೆ ಮತ ಹಾಕಿ ಅನ್ನುವಂತಹ ಒಂದು ವಿನಂತಿಯನ್ನು ಅಶೋಕ್ ಅವರು ಮಾಡ್ಕೊಂಡಿದ್ದಾರೆ. ಯತ್ನಾಳ್ರು ಅವರದೇ ದಾಟಿ ಅವರು ಆಲ್ರೆಡಿ ನಿರ್ಧರಿಸ್ಕೊಂಡಿದ್ರು, ಅವರು ಯಾರಿಗೂ ಓಟ್ ಹಾಕಬೇಕು ಅಂತ ಅವರೇ ತೀರ್ಮಾನಿಸಿ ಆಗಿದ್ದು. ಹಾಗಿದ್ರು ಎರಡನೇ ಪ್ರಾಶಸ್ತ್ಯ ಮತ ನೀವು BJPಗೆ ಹಾಕಿದರೆ ಸಾಕು, ಮೊದಲನೇ ಪ್ರಾಶಸ್ತ್ಯ ಮತವನ್ನು ನೀವು JDSಗೆ ಹಾಕಿ ಅನ್ನುವಂತಹ ವಿನಂತಿಯನ್ನು ಅವರ ಜೊತೆಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು NDA ಅನ್ನುವಂಥ, ಈಗ ಅವರು BJPಯಿಂದ ಉಚ್ಚಾಟಿತರಾದರೂ NDAಯ ಭಾಗ ಅನ್ನುವಂಥ ರೀತಿಯಲ್ಲಿ ಯತ್ನಾಳ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಯತ್ನಾಳ್ರ ಮಾತುಗಳನ್ನು ನಿಮಗೆ ತೋರಿಸ್ತೇನೆ. ಅಶೋಕ್ ಅವರ ಮಾತುಗಳು ನಿಮ್ಗೆ ತೋರಿಸ್ತಾರೆ. ಅದೇ ರೀತಿ ಯತ್ನಾಳ್ ಅವರು ಕೂಡ ನಮ್ಮ ಅಭ್ಯರ್ಥಿಗೆ ಯತ್ನಾಳ್ ಅವರು ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಯತ್ನಾಳ್ ಅವರು ನಾವು BJP ಏನು ಸೂಚನೆ ಮಾಡಿದೆ ಆ ರೀತಿ ವೋಟ್ ಮಾಡಿದ್ದಾರೆ. ಯತ್ನಾಳ್ ಅವರು BJPಯ ಒಂದು ವಿನಂತಿ ಮೇರೆಗೆ ಅವರು ಕೂಡ ನಾವು ಹೇಳಿದಂಥ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ. ಹೀಗೆ ಯತ್ನಾಳ್ರ ಮತ BJPಯವರು ನಿರ್ಧರಿಸಿದ್ದಾರೆ. ಯತ್ನಾಳ್ರು ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಅದರ ಪ್ರಕಾರ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಉಳಿದ ಶಾಸಕರ ಮತಗಳನ್ನು ಹೇಗೆ ನಿರ್ಧರಿಸ್ತಾರೋ ಹಾಗೆ ಯತ್ನಾಳ್ರ ಮತವನ್ನು ಕೂಡ ನಿರ್ಧರಿಸ್ತಾರೆ. ಆದರೆ ಯತ್ನಾಳ್ ಅವರು ಒಂದು ಪತ್ರವನ್ನು ಬರೆದಿದ್ದರು. ಬಸನಗೌಡ ಪಾಟೀಲ್ ಯತ್ನಾಳ ಅವರು ಬರೆದಿರುವಂತಹ ಪತ್ರ ಇದು. ನಾಯಕರ ಸೂಚನೆಯಂತೆ ಮತ ಹಾಕಿದ್ದೆ ಅಂತೇಳಿ ಯತ್ನಾಳ್ ಅವರು ಹೇಳಿದ್ದಾರೆ. ಮತ್ತು ಅವರು ಅದರಲ್ಲಿ ಹೇಳಿದ್ದಾರೆ, ನಾರ್ತ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಶ್ರಮದಿಂದ ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋದನ್ನೆಲ್ಲ ಆ ಒಂದು ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಯತ್ನಾಳ್ ಹೇಳಿಕೆ ಹೈಕಮಾಂಡ್ಗೆ ಬರೆದ ಪತ್ರವೇ ಕಾಂಗ್ರೆಸ್ಗೆ ಇವತ್ತು ಅಸ್ತ್ರ ಆಗಿತ್ತು. ಯತ್ನಾಳ್ ಅವರ ವಿರುದ್ಧ ಅವರ ಮತವನ್ನು ನೀವು ಅಸಿಂಧುಗೊಳಿಸಬೇಕು ಅಂತೇಳಿ ದೂರನ್ನು ಕೊಟ್ಟಿದ್ರು. ಯತ್ನಾಳ್ರು ನಿನ್ನೆ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ರು. ಅದರಲ್ಲಿ ಅವರು ತಮ್ಮ ಪಕ್ಷದ ಅಥವಾ ತಮ್ಮ ಹಿಂದಿನ ಪಕ್ಷದ, ಈಗ ಅವ್ರಿಗೆ ಯಾವುದೇ ಪಕ್ಷ ಇಲ್ಲ, ತಮ್ಮ ಹಿಂದಿನ ಪಕ್ಷದ
ಕಾರ್ಯಕರ್ತರ ಕೊಡುಗೆಗಳನ್ನು, ಅವರ ಶ್ರಮವನ್ನು, ಅವರ ತ್ಯಾಗವನ್ನು ಇವೆಲ್ಲವನ್ನು ಕೂಡ ವಿವರಿಸಿದರು. ಬಿ ಜೆ ಪಿಯ ಕುಟುಂಬ ರಾಜಕಾರಣದ ಬಗ್ಗೆಯೂ ಕೂಡ ಅವರು ಫ್ಯಾಮಿಲಿ ಸೆಂಟ್ರಿಕ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದರು. ಬಿ ಜೆ ಪಿಯ ಲಿಂಗರಾಜ್ ಪಾಟೀಲ್ರಿಗೆ ನಾನು ಓಟ್ ಹಾಕ್ತೇನೆ ಅಂತೇಳಿ ಪತ್ರ ಬರೆದಿದ್ರು. ಉತ್ತರ ಕರ್ನಾಟಕದವರು ಅಷ್ಟೇ ಅಲ್ಲದೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಿ, ಹಾಗಾಗಿ ಲಿಂಗರಾಜ್ ಪಾಟೀಲ್ರಿಗೆ ನಾನು ಓಟ್ ಹಾಕ್ತೀನಿ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದರು. ಕಾಂಗ್ರೆಸ್ನವರು ಕೇಳಿದಾಗ ಬಿ ಜೆ ಪಿಯವರು ಕಳ್ಳರು ಅಂತೇಳಿ ಯತ್ನಾಳ್ ಅವರು ಹೇಳಿದ್ರಂತೆ. ಹೀಗಾಗಿ ಬಿ ಜೆ ಪಿಯವರು ಕಳ್ಳರು ಅಂತ ಹೇಳಿದಂಥವ್ರಿಗೆ ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ ಹೇಳ್ತಾ ಇರೋದ್ರಿಂದಾಗಿ ಇವರದು ಎರಡು ರೀತಿಯಾದಂತಹ ನಿಲುವುಗಳಿದ್ದಾವೆ. ಇಲ್ಲಿ ಚುನಾವಣಾ ಕಾಯ್ದೆಯ ಉಲ್ಲಂಘನೆ ಕೂಡ ಇದರಲ್ಲಿ ಆಗಲಿದೆ ಅಂತೇಳಿ ಕಾಂಗ್ರೆಸ್ನವರು ಒಂದು ದೂರನ್ನು ತೆಗೆದುಕೊಂಡು ಹೋಗಿ ಚುನಾವಣಾಧಿಕಾರಿಯಾಗಿರುವಂತಹ ವಿಧಾನಸಭೆಯ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಾರೆ. ಯತ್ನಾಳ್ ಮತ ತಿರಸ್ಕರಿಸುವಂತೆ ವಿಧಾನಸಭೆಯ ಕಾರ್ಯದರ್ಶಿಗೆ ಅವರು ದೂರನ್ನು ಕೊಟ್ಟರು. ಆದರೆ ಈ ಒಂದು ದೂರನ್ನು ಪಡೆದಂತಹ ಎಂ ವಿಶಾಲಾಕ್ಷಿ ಅವರು ದೂರನ್ನು ತಿರಸ್ಕರಿಸಿದ್ದಾರೆ. ಅಂದರೆ ಆ ಸಿಂಧುಗೊಳಿಸೋದಕ್ಕೆ ಆಗೋದಿಲ್ಲ, ಅದು ಸಿಂಧುವೆ ಅಂತ. ಮತಗಟ್ಟೆ ಕೇಂದ್ರದಿಂದ ಹೊರಗೆ ಅವರು ಹೇಳಿದರೆ, ಮತಗಟ್ಟೆಯ ಕೇಂದ್ರದಿಂದ ಹೊರಗಡೆ ಅವರು ಹೇಳಿದರೆ ಉಲ್ಲಂಘನೆ ಆಗುವುದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ನೀಡಲಾಗಿದೆ. ಹಾಗಾಗಿ ಅವರ ಮತವನ್ನು ಅಸಿಂಧುಗೊಳಿಸೋದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡಲಾಗಿದೆ. ಹಾಗಾಗಿ ಅವ್ರದ್ದು ಕೂಡ ಕೌಂಟ್ಗೆ ಇರುತ್ತೆ. ವಿಚಾರದಲ್ಲಿ ಉಗ್ರಪ್ಪ ಅವರು ಮಾಡಿರ್ತಕ್ಕಂಥ ಆರೋಪಗಳು, ಯಾಕಂದರೆ ದೂರು ಕೊಟ್ಟಿರುವಂಥದ್ದು ಉಗ್ರಪ್ಪ ಅವರ ನೇತೃತ್ವದಲ್ಲಿ, ಉಗ್ರಪ್ಪ ಅವರು ಮಾಡಿರುವಂಥ ಆರೋಪಗಳು ಏನೇನು, ಯತ್ನಾಳ್ ಅವರು ಕೊಡ್ತಾ ಹೋಗಿರುವಂಥ ವಿವರಣೆಗಳು ಏನೇನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಅವರಿಗೆ ಪತ್ರ ತೋರಿಸಿ ಕೇಳಿದ್ವಿ, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ, ಅವರು ಬಿಜೆಪಿನವರು ಕಳ್ಳರಿದ್ದಾರೆ, ಅವರು ಬಳಸಿದಂಥ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ನಾನೇನಾದರೂ ಆ ರೀತಿಯ ಪತ್ರ ಬರೀತಾ ಇದ್ರೆ ನಾನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದೀನಿ ಅಂತೇಳಿ ಭಾವಿಸ್ತಾರೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ರೆಕಾರ್ಡು ಸಹ ಆಗಿದೆ. ಸೊ ಬರೀ ಓಟ್ ಅಂತ ಅಷ್ಟೇ ಅಲ್ಲ, ನಮ್ಮದು ಒಂದು ಆತ್ಮಸಾಕ್ಷಿ ಐತಲ್ರಿ. ಅವ್ರೇನಾದ್ರು ಮಾಡ್ಕೊಳ್ಳಿ, ನಾನೇನು ಲೆಟ್ರ್ ಕಳಿಸಿಲ್ಲ ನನ್ನ ಪಾರ್ಟಿಗೆ ಜಾಯಿನ್ ಮಾಡ್ಕೊರಿ ಅಂತ ಹೇಳಿಲ್ಲ. ಅದ್ರಾಗ ಸ್ಪಷ್ಟ ಬರ್ದೀನಿ. ಇದರ ಅರ್ಥ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕನ್ನುವಂಥ ಉದ್ದೇಶದಿಂದ ಈ ಪತ್ರ ಬರೆದಿಲ್ಲ ಅಂತ ಹೇಳಿದ್ದೇನೆ. ನಾನು ನನ್ನ ಆತ್ಮಸಾಕ್ಷಿ. ನೀವೇ ಪತ್ರ ಬರೆದು ನಾನು ಓಟ್ ಹಾಕ್ತೀನಿ ಅಂತ ದುಂಬಾಲು ಬಿದ್ದು ಕೇಳ್ಕೊಂಡ್ರ ಅಥವಾ ಅವ್ರು ನಿಮ್ಮನ್ನು ಕೇಳ್ಕೊಂಡ್ರ? ದುಂಬಾಲ್ ಅವರು ಬಿದ್ದಿಲ್ಲ, ದುಂಬಾಲ್ ನಾನು ಬಿದ್ದಿಲ್ಲ. ದುಂಬಾಲ್ ಬಿದ್ದಿದ್ದು ನನ್ನ ಆತ್ಮಸಾಕ್ಷಿ, ನನ್ನ ಆತ್ಮಗೌರವ, ಅದು ದುಂಬಾಲ್ ಬಿತ್ತು. ಬಿಜೆಪಿಯ ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು ನಿನ್ನೆ ಅಂದರೆ 17ನೇ ತಾರೀಕು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಬಿಜೆಪಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂಥ ಕೌಟುಂಬಿಕ ರಾಜಕಾರಣ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಬಿಜೆಪಿಯ ಅಭ್ಯರ್ಥಿ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನು ಪತ್ರ ಬರೆದಿದ್ದಾರೆ. ನನ್ನ ಹೋರಾಟ ಯಾರ ವಿರುದ್ಧ? ಒಂದು ಭ್ರಷ್ಟರ ಕುಟುಂಬದ ವಿರುದ್ಧ ಹೋರಾಟ. ಆ ಕುಟುಂಬ ಬೇರೆ, ಬಿ ಜೆ ಪಿ ಬೇರೆ. ಮತ್ತು ನಾವು ಯಾವ ಚಿಹ್ನೆಯಿಂದ ಆರಿಸಿ ಬಂದೇನಲ್ಲ, ಅದಕ್ಕೆ ನಾನು ಮೋಸ ಮಾಡಬಾರ್ದು ಅಂತೇಳಿ ಬಿ ಜೆ ಪಿಗೆ ನಾನು ಮತದಾನ ಮಾಡಿದ್ದೇನೆ. ಹೀಗೆ ನನ್ನ ಓಟು ಬಿ ಜೆ ಪಿಗೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಇವರು ಆದಮೇಲೆ ಇನ್ನೂ ಇಬ್ಬರು ಉಚ್ಚಾಟಿತರಾಗಿದ್ರಲ್ಲ, ಈ ಜೋಡಿ ಏನು ಮಾಡಿದೆ, ಅವರು ಕೈ ಹಿಡಿದಿದ್ದಾರೆ. ಬಿ ಜೆ ಪಿಯ ಇಬ್ಬರು ಉಚ್ಚಾಟಿತ ಶಾಸಕರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವರು ಜೋಡಿಯಾಗಿಯೇ ಓಡಾಡುವಂಥವ್ರು, ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಕೂಡ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಇಬ್ಬರು ಕೂಡ ಪೂರ್ವಾಶ್ರಮದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಅವರು ಬಿ ಜೆ ಪಿನ ಕಾಂಗ್ರೆಸ್ನ ಬಿ ಜೆ ಪಿನ ಕಾಂಗ್ರೆಸ್, ಈ ರೀತಿಯಾಗಿ ಹೋಗ್ತಾ ಇರುವಂಥವ್ರು. ಇನ್ನು ವಂಡರ್ಲಾ ರೆಸಾರ್ಟ್ನಲ್ಲಿ ಮಾತುಕತೆಯನ್ನು ನಾಯಕರುಗಳು ಬಹಿರಂಗಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಅವರು ವಂಡರ್ಲಾ ರೆಸಾರ್ಟ್ನಲ್ಲಿ ನಿನ್ನೆ ಇಡೀ ದಿವಸ ಇದ್ದರು. ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ದೇವೆ ಅಂತೇಳಿ ಹೇಳಿದ್ದಾರೆ. ನೋಡಿ ಪಾಪ, ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇದು ಈ ಕ್ರಾಸ್ ವೋಟ್ ಮಾಡುವಾಗ ಸಾಮಾನ್ಯವಾಗಿ ಬರುವಂತಹ ಮತ್ತೊಂದು ಮಾತುಗಳು ಇವು. ಸೌಜನ್ಯಕ್ಕಾದರೂ ಕರೀಲಿಲ್ಲ ಬಿ ಜೆ ಪಿಯವರು, ನಮ್ಮ ಬಳಿಯಲ್ಲಿ ಮತಗಳು ಕೇಳಿಲ್ಲ ಅವರು. ಹಾಗಾಗಿ ಅವರು ನಮ್ಮ ವೋಟ್ಗೆ ಬೇಕಾದ್ರು ಒಂದು ಸೌಜನ್ಯಕ್ಕೂ ಕೂಡ ಕಾಲ್ ಮಾಡಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಇವರು ಆಲ್ರೆಡಿ ರೆಸಾರ್ಟ್ನಲ್ಲಿ ಓಡಾಡ್ತಿದ್ರು, ಅದು ಬೇರೆ ಮಾತು. ಸೌಜನ್ಯಕ್ಕೂ ಕೂಡ ಅವರು ಕೇಳಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಕಾಂಗ್ರೆಸ್ಸನ್ನು ಹಿಡ್ಕೊಂಡಿದ್ದಾರೆ, ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಪ್ಕೋಬೇಕಾಗುತ್ತೆ. ಇಬ್ಬರು ಶಾಸಕರುಗಳ ಮಾತು ನಿಮ್ಗೆ ತೋರಿಸ್ತೀನಿ. ನಾವು ಮತ್ತು ಸೋಮಶೇಖರ್
ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಮಗೆ ಸೌಜನ್ಯಕ್ಕೂ BJP ಮತ ಹಾಕಿ ಅಂತ ಸೌಜನ್ಯಕ್ಕೂ ದೂರವಾಣಿಯಲ್ಲಿ ಕೂಡ ನಮ್ಮನ್ನು ಕೇಳಿಲ್ಲ. JDS ಅಂತೂ ನಮ್ಗೆ ಕೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. BJP ಯಾಕೆ ನಮಗೆ ಕೇಳಿಲ್ಲ ಅಂದರೆ BJPಗೆ JDS ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. BJP ಗೆಲ್ಲೋದು JDSಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿಲ್ಲ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರೆಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕರೆದಿದ್ದು, ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ರೆಸಾರ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ JDSನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು, ಎಲ್ಲಿಗೆ ಬರ್ಬೇಕು ಸರ್ ಅಂತ. ವಂಡರ್ಲದಲ್ಲಿದ್ದೀರಿ ಬರ್ರಿ ಅಂದರು. ಓದೋ ಕೇಳ್ದು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತಂದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳು 16 ಸಮಸ್ಯೆಗಳಿದೆ. 16 ಸಮಸ್ಯೆಗಳನ್ನು ತಾವು ಮುಂದಿನ ದಿವಸಗಳಲ್ಲಿ ಬಗೆಹರಿಸೋದಾದರೆ ನಾವು ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ನಾನು ಓಪನ್ನಾಗಿ ಹೇಳಿದ್ದೇನೆ. ಅವರು ಎಲ್ಲ ಸಮಸ್ಯೆಗಳಿಗೆ ನಾನು ಗಮನ ಕೊಡ್ತೀನಿ, ಮುಂದಿನ ದಿವಸಗಳಲ್ಲಿ ಕುಳಿತು ಮಾತನಾಡಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಗೌಪ್ಯ ಮತದಾನದ ಗುಟ್ಟನ್ನು ಇವರುಗಳೇ ಬಯಲು ಮಾಡ್ಕೊಂಡಿದ್ದಾರೆ. ನಾವು ಯಾರಿಗೆ ಓಟ್ ಹಾಕಿದ್ದು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಮೈತ್ರಿಯಲ್ಲಿ ಇದರಿಂದಾಗಿ ಈಗ ಬಿರುಕು ಮೂಡುವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರುತ್ತೆ. ಯಾಕಂದರೆ ಈ ಪರಿಷತ್ ಚುನಾವಣೆ ಏನಿದೆ ಇದು ಮೈತ್ರಿಯಲ್ಲೂ ಕೂಡ ಒಂದಿಷ್ಟು ಅಸಮಾಧಾನದ ಗಾಳಿಯನ್ನು ಬೀಸೋದಕ್ಕೆ ಕಾರಣ ಆಗುತ್ತೆ. ಇದು ಭಾಳ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳಿ ಅಲ್ಲ, ಆದರೆ ಈ ವೈಮನಸ್ಸು ಶುರು ಆಗೋದಕ್ಕೆ ಒಂದು ಸಣ್ಣ ಸಣ್ಣ ಕಾರಣಗಳು ಬೇಕಾಗ್ತದೆ ನೋಡಿ. ಅಂಥದ್ರಲ್ಲಿ ಇದು ಒಂದು ಕಾರಣ ಆಗ್ಬೋದು. ಮತದಾನದ ವಿಚಾರದಲ್ಲಿ ದೋಸ್ತಿಯಲ್ಲಿ ಯಾವುದೇ ರೀತಿಯಿಂದ ಒಗ್ಗಟ್ಟು ಕಾಣಲೇ ಇಲ್ಲ. ಇವತ್ತು ವಿಧಾನಸೌಧದಲ್ಲಿ ನೋಡಿದಂಥವ್ರಿಗೆ ಇವರ ನಡುವೆ ಒಂದು ವಿಶ್ವಾಸ ಇದೆ. ಇವರಿಬ್ಬರು ದೋಸ್ತಿ ಪಕ್ಷಗಳವರು, ಇವರು ಪರಸ್ಪರ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕಾಣಲಿಲ್ಲ. ಇಲ್ಲಿ JDS ನಿರೀಕ್ಷೆಯಂತೆ BJPಯವರು ಮತ ಹಾಕಿಲ್ಲ. ಇದು JDS ನಾಯಕರುಗಳ ಬೇಸರಕ್ಕೆ ಕಾರಣ ಆಗಿದೆ, ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ, ಅವರ ನೋವಿಗೆ ಕಾರಣ ಆಗಿದೆ. ಮತದಾನದ ವೇಳೆ BJP ನಾಯಕರನ್ನು ಮಾತಾಡಿಸದೆ JDS ನಾಯಕರು ಹೊರಟು ಹೋಗಿದ್ದಾರೆ. BJPಯವ್ರನ್ನ ನೋಡಿ, BJPಯಿಂದ ಒಂದು 4 ಓಟ್ ಆದರೂ ಇವ್ರಿಗೆ ಬಂದಿದೆ, ಆದರೆ ಅವ್ರನ್ನ ಸೌಜನ್ಯಕ್ಕೂ ಕೂಡ ಮಾತಾಡ್ಸೋದಕ್ಕೆ ಇವ್ರು ಹೋಗಿಲ್ಲ. ಯಾಕೆಂದರೆ ಆರ್ ಅಶೋಕ್ ಅವರ ಕೊಠಡಿ ಹತ್ತ JDS ಶಾಸಕರು ಸುಳಿಲೇ ಇಲ್ಲ. ಆರ್ ಅಶೋಕ್ ಅವರಲ್ಲೇ ಕೂತಿದ್ರು, ಪ್ರತಿಪಕ್ಷ ನಾಯಕ ಕಚೇರಿಯಲ್ಲಿ ಕೂತಿದ್ರು, ಆದರೆ ಅವರ ಹತ್ರ ಹೋಗಲಿಲ್ಲ. BJPಯಿಂದ 6 ಮತಗಳ ನಿರೀಕ್ಷೆಯನ್ನು ಮಿತ್ರ ಪಕ್ಷ JDS ಮಾಡಿತ್ತು. 6 ಓಟ್ಗಳನ್ನು ಅವರು ನಿರೀಕ್ಷೆ ಮಾಡ್ಕೊಂಡಿದ್ರು. ಆದರೆ BJP ಅಧಿಕೃತವಾಗಿ ತನ್ನ ಎಲ್ಲ ಮತಗಳನ್ನು ಸೇರಿಸಿ ಅವರು ಕಳಿಸಿದ್ದು ಕೇವಲ 4 ಮತಗಳನ್ನು ಮಾತ್ರ, 4 ಓಟನ್ನು ಮಾತ್ರ. ಇದು ಒಂದೊಂದು ಓಟ್ ಕೂಡ ಬಹಳ ಮುಖ್ಯ ಆಯಿತು. ಒಂದು ವೇಳೆ ಗೆಲುವಿನ ಲೆಕ್ಕಾಚಾರ ಹಾಕಬಹುದು, ಒಂದೊಂದು ಓಟ್ ಕೂಡ ಬಹಳ ಮುಖ್ಯ ಆಯಿತು. 6 ಮತಗಳ ಬದಲು 4 ಮತಗಳನ್ನು ಹಾಕಿಸಿರೋದಕ್ಕೆ JDSನವರು ಬೇಸರಗೊಂಡಿದ್ದಾರೆ. ಮತ್ತು ಇದೇ ಕಾರಣಕ್ಕಾಗಿ ಅಲ್ಲಿ ಒಂದು ಸೌಜನ್ಯದ ಭೇಟಿಯೂ ಕೂಡ ವಿಧಾನಸೌಧದಲ್ಲಿ ನಡೆದಿಲ್ಲ. ಇದು ವಿಧಾನ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳಾದರೆ ಇನ್ನೇನು ಫಲಿತಾಂಶ ಹೊರಬರುತ್ತೆ. ಎಕ್ಸಾಕ್ಟಾಗಿ ಅಡ್ಡ ಮತದಾನ ಆಗಿದೆಯಾ ಆಗಿಲ್ವಾ, ಈ ಪರೀಕ್ಷೆಯನ್ನು ಯಾರು ಗೆದ್ದಿದ್ದಾರೆ, ಹೇಗೆ ಗೆದ್ದಿದ್ದಾರೆ, ಯಾವ ಸ್ವರೂಪದಲ್ಲಿ ಗೆದ್ದಿದ್ದಾರೆ, ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ.